ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ, ಯಾವುದೇ ಆಗಿರ್ಬೋದು ಗ್ಯಾಸ್ ಏಜೆನ್ಸಿ, ಯಾವುದೇ ಒಂದು ಗ್ಯಾಸ್ ಏಜೆನ್ಸಿ ಆಗಿರ್ಬೋದು, ಇಂಡಿಯನ್ ಗ್ಯಾಸ್ ಆಗಿರ್ಬೋದು, HP ಗ್ಯಾಸ್ ಆಗಿರ್ಬೋದು, ಭಾರತ್ ಗ್ಯಾಸ್ ಆಗಿರ್ಬೋದು. ಇಲ್ಲಿ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಮಹಿಳೆಯಗೂ ಗ್ಯಾಸ್ ಸಿಗಬೇಕು ಅನ್ನೋದು ಪ್ರಧಾನ ಮಂತ್ರಿಗಳ ಆಸೆ ಆಗಿತ್ತು. ಆ ಕಾರಣದಿಂದ ಉಜ್ವಲ ಯೋಜನೆ ಮೂಲಕ ಪ್ರತಿ ಮನೆಗೂ ಗ್ಯಾಸ್ ನೀಡುವಂಥ ಒಂದು ಕಾರ್ಯಕ್ರಮ, ಅದೇ ಒಂದು ಉಜ್ವಲ ಯೋಜನೆ. ಹೌದು ಸ್ನೇಹಿತರೆ, ಇಲ್ಲಿ ಉಜ್ವಲ ಯೋಜನೆ ಇಲ್ಲಿವರೆಗೂ ಬಂದಾಗಿತ್ತು. ಅದು ಮತ್ತೆ ಓಪನ್ ಮಾಡಿ ಎಲ್ಲ ಮಹಿಳೆಯರಿಗೂ ನೀಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ಇದು ಈಗ ಪ್ರಾರಂಭ ಆಗಿದೆ. ಇದಕ್ಕೆ ದಾಖಲಾತಿಗಳು ಏನೆಲ್ಲ ಬೇಕಾಗುತ್ತೆ, ಅರ್ಜಿ ಎಲ್ಲಿ ಸಲ್ಲಿಸಬೇಕು, ಎಲ್ಲ ಒಂದು ವಿಶೇಷವಾಗಿ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ನಾನು ರಿಯಲ್ ಆಗಿ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ. ಯಾರೋ ಹೋಗಿ ಅಂಗಡಿಗೆ ಹೋಗಿ ಗ್ಯಾಸ್ ಏಜೆನ್ಸಿ ಅವರಿಗೆ ಕೇಳಿದರು, ಇಲ್ಲ ಅಂತ ಹೇಳಿದರಂತೆ. ಇಲ್ಲಿ ನಾನು ನೇರವಾಗಿ ಒಂದು ಗ್ಯಾಸ್ ಏಜೆನ್ಸಿಗೆ ಹೋಗಿ ನಾನು ಭೇಟಿಯಾಗಿ ಅವ್ರ ಹತ್ರ ಮಾಹಿತಿ ತಿಳ್ಕೊಂಡು ಎಲ್ಲನೂ ಬಂದು ವಿಡಿಯೋ ಮಾಡ್ತಾ ಇರುವಂಥದ್ದು ನಿಮಗೋಸ್ಕರ. ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ಅರ್ಜಿ ಸಲ್ಲಿಸಬೇಕು ಅಂತ ಅಂದರೆ ನಿಮ್ಮ ಹತ್ರ ಇರಬೇಕಾದ ದಾಖಲಾತಿಗಳನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಮೇನಾಗಿ ಅರ್ಜಿ ಮತ್ತು ಎಲ್ಲಿ ಸಲ್ಲಿಸ್ಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮೊದಲಿಗೆ ನಿಮ್ಮ ಹತ್ರ BPL ಆಗಿರ್ಬೋದು ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಇರಬೇಕು. BPL ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ನಿಮ್ಮ ಹತ್ರ ಇತ್ತು ಅಂತಂದ್ರೆ ನೀವು ನೇರವಾಗಿ ಇದಕ್ಕೆ ಏನು ಉಜ್ವಲ ಯೋಜನೆಗೆ ನೀವು ಅರ್ಹರಾಗ್ತೀರ. ಇನ್ನು ನಿಮ್ಮ ಹತ್ರ ಮತ್ತು ಏನಿರಬೇಕು ಅನ್ನೋದಾದರೆ ಆಧಾರ್ ಕಾರ್ಡ್ ಇರಬೇಕು. ಮೇನು ಯಾರ ಒಂದು ರೇಷನ್ ಕಾರ್ಡಲ್ಲಿ ಯಾರು ಯಜಮಾನಿಯಾಗಿರ್ತೀರ ಅವರ ಒಂದು ಆಧಾರ್ ಕಾರ್ಡು ಮತ್ತು ಎಷ್ಟು ಸದಸ್ಯರಿರ್ತೀರ ಎಲ್ಲರದ್ದು ಆಧಾರ್ ಕಾರ್ಡು ಬೇಕಾಗುತ್ತೆ. ಮತ್ತು ಮುಖ್ಯವಾಗಿ ಯಾರು ಅರ್ಜಿ ಸಲ್ಲಿಸ್ತಾರ ಅವ್ರದ್ದು ಒಂದು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಮತ್ತು ಕ್ಯಾಸ್ಟ್ ಇನ್ಕಮ್ ಬೇಕಾಗುತ್ತೆ. ಎಷ್ಟು ಇತ್ತು ಅಂತಂದ್ರೆ 3 ಫೋಟೋಗಳು ಬೇಕಾಗುತ್ತೆ ಸ್ನೇಹಿತರೆ. ಸ್ಟಾಂಪ್ ಸೈಜ್ ಫೋಟೋ 3 ಫೋಟೋಗಳು ಬೇಕಾಗುತ್ತೆ. ಇದು ಇಂಪಾರ್ಟೆಂಟಾಗಿ ಎಷ್ಟು ನಿಮ್ಮ ಹತ್ರ ಇತ್ತು ಅಂತಂದ್ರೆ ನೀವು ನೇರವಾಗಿ ಅರ್ಜಿನೂ ಎಲ್ಲಿ ಸಲ್ಲಿಸಬೇಕು ಅಂತ ನೋಡೋದಾದರೆ ಅರ್ಜಿ ನಿಮ್ಮ ಹತ್ತಿರ ಇರುವಂಥ ಗ್ಯಾಸ್ ಏಜೆನ್ಸಿಗಳ ಹತ್ರ ಹೋಗಿ ಅರ್ಜಿನ ಸಲ್ಲಿಸ್ಬೋದು ಸ್ನೇಹಿತರೆ. ಅರ್ಜಿನ ಸಲ್ಲಿಸಲಿಕ್ಕೆ ಇಷ್ಟು ದಾಖಲೆಗಳು ನೀವು ತೆಗೆದುಕೊಂಡು ಏನು ನಿಮ್ಮ ಹತ್ರ ಇರುತ್ತೋ, ಇಂಡಿಯನ್ ಗ್ಯಾಸ್ ಏಜೆನ್ಸಿ ಇರುತ್ತೋ, HP ಗ್ಯಾಸ್ ಏಜೆನ್ಸಿ ಇರುತ್ತೋ, ಭಾರತ್ ಗ್ಯಾಸ್ ಏಜೆನ್ಸಿ ಇರುತ್ತೋ, ಇದು ಉಚಿತವಾಗಿ ನಿಮಗೆ ಕೊಡ್ತಾರೆ. ಯಾವುದೇ ಒಂದು ಗ್ಯಾಸ್ ಏಜೆನ್ಸಿ ಇದ್ದರೂ ಕೂಡ ನಿಮಗೆ ಅರ್ಜಿನ ಸಲ್ಲಿಸಿ ನಿಮಗೆ ಉಜ್ವಲ ಯೋಜನೆ ಮೂಲಕ ನೇರವಾಗಿ ಉಚಿತವಾಗಿ ನಿಮಗೆ ಒಂದು ತುಂಬಿದ ಗ್ಯಾಸು ಮತ್ತು ಒಲೆಯನ್ನು ಉಚಿತವಾಗಿ ನಿಮಗೆ ಕೊಡ್ತಾರೆ ಸ್ನೇಹಿತರೆ. ಅಲ್ಲ ಗ್ಯಾಸ್ ಚಾಲು ಆಗಬೇಕು, ಅಲ್ಲ ಏನೆಲ್ಲ ಇರಬೇಕು ಅದೆಲ್ಲ ಸೆಟ್ ಪೂರ್ತಿ ನಿಮಗೆ ಕೊಟ್ಟು ಕಳಿಸ್ತಾರೆ ಸ್ನೇಹಿತರೆ. ಆದರೆ ಅರ್ಜಿ ಸಲ್ಲಿಸಿದ ನಂತರ ನಿಮಗೆ ಯಾವಾಗ ಅಪ್ರೂವಲ್ ಆಗುತ್ತೆ ಆವಾಗ ನಿಮಗೆ ಒಂದು ಗ್ಯಾಸ್ ನೀಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗೆ ಇಲ್ಲಿ ಇನ್ನೂ ನೀವು ಅರ್ಜಿ ಯಾರೆಲ್ಲ ಉಳ್ಕೊಂಡಿದ್ದೀರಾ ಸ್ನೇಹಿತರೆ, ಇಲ್ಲಿ ಏನು ಮೇನ್ ಇಂಪಾರ್ಟೆಂಟ್ ಮಾಹಿತಿ ಅಂದ್ರೆ ಇಲ್ಲಿವರೆಗೂ ಯಾರು ಗ್ಯಾಸ್ ಏಜೆನ್ಸಿನ ನೀವು ಪಡ್ಕೊಂಡಿದ್ದಾರೆ, ನಿಮ್ಮ ಹತ್ರ ಗ್ಯಾಸ್ ಇದೆಯೋ ಅಂಥವ್ರಿಗೆ ಬರೋದಿಲ್ಲ. ಯಾರು ಗ್ಯಾಸ್ನ ಪಡ್ಕೊಂಡಿಲ್ಲ ಅಂಥವ್ರಿಗೆ ಮಾತ್ರ ಸೀಮಿತವಾಗಿದೆ. ಯಾರು ಪಡ್ಕೊಂಡಿದ್ರೆ ಅವರು ದಯವಿಟ್ಟು ಅರ್ಜಿನ ಸಲ್ಲಿಸ್ಲಿಕ್ಕೆ ಹೋಗಬೇಡಿ, ಅವರಿಗೆ ಬರೋದೂ ಇಲ್ಲ. ಯಾರು ಅರ್ಜಿನ ಸಲ್ಲಿಸಿಲ್ಲ, ಕೆಲವೊಂದು ಪ್ರಾಬ್ಲಮ್ಗಳಿಂದ ಅಷ್ಟೇ ಉಳ್ಕೊಂಡಿದ್ದಾರಲ್ಲ ಅಂಥ ಒಂದು ಫಲಾನುಭವಿಗಳಿಗೆ ಈಗ ಉಜ್ವಲ ಯೋಜನೆ ಮೂಲಕ ಗ್ಯಾಸ್ನ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ದಯವಿಟ್ಟು ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.